ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಗವಾನ್ ಮಹಾವೀರರ ಸತ್ಯ, ಅಹಿಂಸೆ ಮತ್ತು ಶಾಂತಿ ಪಾಲನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅವಶ್ಯವಾಗಿದೆ ಎಂದು ಹುಕ್ಕೇರಿ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಹೇಳಿದರು. ಅವರು ಇಂದು ಮಹಾವೀರ ಜಯಂತಿ ಅಂಗವಾಗಿ ತಾಲೂಕಾ ಆಡಳಿತ ಮತ್ತು ಜೈನ ಸಮಾಜದ ವತಿಯಿಂದ ಹಮ್ಮಿಕೊಂಡ ಮಹಾವೀರ ಜಯಂತಿಯನ್ನು ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿಶೇಷ ಪೂಜೆ ನೆರವೇರಿಸಿದರು. ನಂತರ ಜೈನ ಸಮಾಜ ಮುಖಂಡರು, ಅಧಿಕಾರಿಗಳು ಭಗವಾನ್ ಮಹಾವೀರ ಕುರಿತು ಹಳ್ಳಿ ಸಂದೇಶ ಗ್ರಂಥ ಬಿಡುಗಡೆಗೊಳಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮಂಜುಳಾ ನಾಯ್ಕ್, ಭಗವಾನ್ ಮಹಾವೀರರ ಮುಖ್ಯ ಧ್ಯೇಯ ಸತ್ಯ, ಅಹಿಂಸೆ ಮತ್ತು ಶಾಂತಿ ಪಾಲನೆ. ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಹಿಂಸಾವಾದಿಗಳಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಅವರ ತತ್ವಗಳ ಪಾಲನೆ ಮಾಡೋಣ ಎಂದರು. ಅಂತಂದ್ರೆ ಮಹಾವೀರರ ಒಂದು ಮುಖ್ಯ ಉದ್ದೇಶ ಏನು, ಧ್ಯೇಯ ಏನು ಅಂತಂತಂದ್ರೆ ಸತ್ಯ, ಅಹಿಂಸೆ ಮತ್ತು ಶಾಂತಿ ಪಾಲನೆ. ಸೊ ಅದನ್ನ ನಾವು ಏನೈತಲ್ಲ ಅವರ ತತ್ವಗಳನ್ನ, ಅವ್ರೇನ್ ನಮಗೆ ಜೀವನಕ್ಕೆ ಬಿಟ್ಟು ಹೋಗಿದಾರ ಅವರ ಮೂಲ ತತ್ವಗಳನ್ನ ನಾವು ಏನಂತಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದೇ ಒಂದು ಮುಖ್ಯ ಉದ್ದೇಶ. ಸೊ ನಾವೆಲ್ಲರೂ ಏನೈತಲ್ಲ ಶಾಂತಿ ಪ್ರಿಯರಾಗಬೇಕು, ಅಹಿಂಸಾವಾದಿಗಳಾಗಿ ಮತ್ತೆ ಜಗತ್ತಿಗೆ ಏನಂತ ಒಂದು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಅಂತ ನೀವೆಲ್ಲರೂ ಕೂಡ್ಕೊಂಡು ಅವರ ಒಂದು ತತ್ವಗಳನ್ನೆಲ್ಲ ಸಾರೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಭಗವಾನ್ ಮಹಾವೀರರ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳು. ನಂತರ ತೆರೆದ ವಾಹನದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರ ಮೆರವಣಿಗೆ ಜರುಗಿತು. ಜೈನ ಸಮಾಜದ ಹಿರಿಯರಾದ ನ್ಯಾಯವಾದಿ PR ಚೌಗಲಾ ಮಾತನಾಡಿ, ನೀವು ಅಹಿಂಸಾ ತತ್ವಗಳನ್ನು ಪಾಲಿಸಿದಾಗ ಮಾತ್ರ ಮಹಾವೀರರ ಜಯಂತಿ ಮಾಡಿದ್ದು ಸಾರ್ಥಕತೆ ಬರುತ್ತದೆ. 6ನೇ ಶತಮಾನದಲ್ಲಿ ಜಗತ್ತಿಗೆ ಶಾಂತಿ ಸಾರಿದ ಮಹಾವೀರ್ ಭಗವಾನರಾಗಿದ್ದಾರೆ ಎಂದರು. ಇವತ್ತು ತಾವೆಲ್ಲರೂ ಅಗ್ದಿ ವಿಜೃಂಭಣೆಯಿಂದ ಮಹಾವೀರ ಜಯಂತಿಯನ್ನು ಆಚರಿಸಿದ್ದಾರೆ. ಮಹಾವೀರರ ಒಂದು 6ನೇ ಶತಮಾನದಿಂದ ಇವತ್ತಿನವರೆಗೆ ಹೋಗುಗಳ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದು ಸುಶ್ರಾವವಾಗಿ ಮನಮುಟ್ಟುವಾಗೆ ನಮ್ಮ ಪ್ರೊಫೆಸರ್ ನೀವೆಲ್ಲ ಈ ಅಹಿಂಸಾ ತತ್ವವನ್ನು ಅವ್ರು ಹೇಳಿದ ಹಾಗೆ ಪಾಲನೆ ಮಾಡಿದ್ರೆ ನಿಜವಾದ ಆಚರಣೆ ಆಗ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಅವ್ರು ಹೇಳಿದಂಥ ಒಂದು ಈ ತತ್ವಗಳೇನದಾವಲ್ಲ ಅವ ನಮ್ಮ ನಿಜ ಜೀವನದಾಗಲಿ ನಮ್ಮ ಉದ್ಯೋಗದಾಗಲಿ ಅವು ನಾವು ಪಾಲನೆ ಮಾಡಬೇಕು. ಹಂಗೆ ಮಾಡಿದ್ರೆ ಈ ಮಹಾವೀರ ಜಯಂತಿ ಅಂಗವಾಗಿ ನಾವು ಕೈಗೊಂಡಂಥ ಎಲ್ಲ ಕಾರ್ಯಕ್ರಮಗಳ ಒಂದು ಪ್ರಚಲಿತವಾಗಿ ಬೀಳ್ತಾವ ಅಂತ ತಿಳ್ಕೊಂಡು ಈ ಸಂದರ್ಭ ಹೇಳಿ ಎರಡು ಮಾತುಗಳು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಜೈನ್ ಅಸೋಸಿಯೇಷನ್ ಅಧ್ಯಕ್ಷ ಬಾಹುಬಲಿ ನಾಗನೂರಿ, ಸಂಜೀವ್ ಕುಮಾರ್ ಮಗ್ದುಮ್, ಸುಭಾಷ್ ಮುನ್ನೊಳ್ಳಿ, ಕಾಡಪ್ಪ ಮಗ್ದುಮ್, ಅಶೋಕ್ ರಂಗೋಳಿ, ಸಂಜಯ್ ನಿಲಜಗಿ, ರಾಜು ಖೇಮ್ಲಾಪುರೆ, ರವೀಂದ್ರ ಚೌಗಲಾ, ರಾಹುಲ್ ಖೇಮ್ಲಾಪುರೆ, BB ಖಂಟಿ, BEO ಪ್ರಭಾವತಿ ಪಾಟೀಲ್, ಉಪ ತಹಶೀಲ್ದಾರ್ NR ಪಾಟೀಲ್ ಹಾಗೂ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳ ಜೈನ ಸಮುದಾಯದ ಮುಖಂಡರು ಹಾಜರಿದ್ದರು. ಕೊನೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ, ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.